ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜುಲೈ 18ರ ಆ ಕರಾವಳಿಯಲ್ಲಿ ನಡೆದಂಥ ಆ ಕರಾಳ ರಾತ್ರಿ ಇಡೀ ಸುಳ್ಯ ತಾಲೂಕು ಮಲಗಿಬಿಟ್ಟಿತ್ತು. ಆದರೆ ಕಡೆಪಾಲದ ಮನೆಯಲ್ಲಿ ಮೃತ್ಯು ಅಟ್ಟಹಾಸಗೈತಾ ಇತ್ತು. ತಾಯಿಗೆ ಬಂದಂಥ ಒಂದೇ ಒಂದು ಫೋನ್ ಕರೆ, ಆ ಕಡೆಯಿಂದ ಕೇಳಿ ಬಂದಂಥ ಮಗಳ ಮರಣದ ಆಕ್ರಂದನ, ಒಂದು ಕಡೆ ನಂಬಿ ಮದುವೆಯಾಗಿ ಹೋದ ಮನೆಯೇ ಹೆಣ್ಣಿಗೆ ಕಸಾಯಿ ಖಾನೆ ಆಗಬಿಟ್ಟಿದೆ. 4 ಗೋಡೆಗಳ ಮಧ್ಯೆ ನಡೆದಂಥ ಆ ಭೀಕರ ಘಟನೆಯ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಲುಗುಂಡಿ ಕಡೆಪಾಲದ ನಿವಾಸಿ ಫಾತಿಮತ್ ನಿಶಾನಾ ಅವರು ತಾವೇ ದುಡುಕಿನ ನಿರ್ಧಾರಕ್ಕೆ ಮುಂದಾಗಿದ್ದಲ್ಲ, ಅದೊಂದು ವ್ಯವಸ್ಥಿತವಾದಂಥ ಭೀಕರ ಕೃತ್ಯ ಅಂತ ಹೇಳಿ ಸ್ವತಃ ಪೊಲೀಸ್ನವರೇ ಈ ಕೇಸ್ನ ಜಾಲವನ್ನು ಬೆನ್ನಟ್ಟಿದ್ದು ಸಾಬೀತು ಕೂಡ ಮಾಡಿದ್ದಾರೆ. ನೋಡಿ, ಮದುವೆಯಾಗಿ ಕೇವಲ 4 ವರ್ಷಕ್ಕೆ ಆಕೆಯ ಸಂಸಾರದಲ್ಲಿ ನಡೆದಿದ್ದೇನು, ಆ ರಾತ್ರಿ ನಡೆದಂತಹ ಭೀಕರ ಘಟನೆ ಏನು, ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಪುತ್ತೂರಿನ ಕೆದಂಬಾಡಿ ನಿವಾಸಿ ಜುಬೈದಾ ಅವರ ಮುದ್ದಿನ ಮಗಳು ಫಾತಿಮತ್ ನಿಶಾನಾ 4 ವರ್ಷಗಳ ಹಿಂದೆ ಸುಳ್ಯದ ಕಲ್ಲುಗುಂಡಿ ಕಡೆಪಾಲದ ಯುವಕನೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹವಾಗಿರ್ತಾರೆ. ಆರಂಭದಲ್ಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ, ಕುಟುಂಬ ಕೂಡ ಒಳ್ಳೆಯ ಕುಟುಂಬ, ಸುಸಂಸ್ಕೃತ ಫ್ಯಾಮಿಲಿ ಅಂತಲೇ ಮದುವೆ ಮಾಡಿಕೊಟ್ಟಿರ್ತಾರೆ. ಆದರೆ ದಿನಗಳು ಕಳೆದ ಹಾಗೆ ನಿಶಾನಾ ಪಾಲಿಗೆ ಗಂಡನ ಮನೆ ನರಕವಾಗಿ ಬದಲಾಗ್ತಾ ಬರುತ್ತೆ. ನೋಡಿ, ಅತ್ತೆ, ಮಾವ ಮತ್ತು ನಾದಿನಿ ನಿರಂತರವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಒಂದು ರೀತಿಯಾದಂಥ ಕಿರುಕುಳವನ್ನು, ಹೆಣ್ಣಿನ ಬದುಕನ್ನು ನುಜ್ಜುಗುಜ್ಜು ಮಾಡುವಂತೆ ಮಾಡಿಬಿಡುತ್ತೆ. ಪುತ್ತೂರಿನ ಸಾರೇಪುಣಿಯ ಜುಬೈದಾ ಅವರ ಪುತ್ರಿ ಫಾತಿಮತ್ ನಿಶಾನಾ ಅವರಿಗೆ 4 ವರ್ಷಗಳ ಹಿಂದೆ ಕಡೆಪಾಲ ಅಲಿಗುಡ್ಡಿಯ ಅಲವಿಕುಟ್ಟೆ ಎಂಬುವರ ಪುತ್ರ ಅನ್ಸಾರ್ ಜೊತೆ ಮದುವೆಯಾಗಿರುತ್ತೆ. ಪತಿ ಅನ್ಸಾರ್ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರ್ತಾರೆ. 2.5 ವರ್ಷದ ಪುಟ್ಟ ಮಗುವಿನ ತಾಯಿಯಾಗಿದ್ದಂಥ ನಿಶಾನಾಗೆ ಗಂಡನ ಮನೆಯಲ್ಲಿ ನರಕ ದರ್ಶನವಾಗ್ತಾ ಇರುತ್ತೆ. ಚಿನ್ನಾಭರಣ, ಹಣ ಮತ್ತು ಕುಟುಂಬದ ಕಲಹ, ಈ ಹೆಸರಿನಲ್ಲಿ ನಿರಂತರವಾದಂಥ ಕಲಹ. ಒಂದು ಕಡೆ ನಾದಿನಿಯೂ ಕೂಡ ಅದೇ ಮನೆಯಲ್ಲಿದ್ದರಿಂದ, ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇತ್ತು. ನಿಮಗೆ ಆ ನಾದಿನಿ ಎಲ್ಲೋ ಒಂದು ಕಡೆ ಮನೆ ಕಟ್ಟಬೇಕಾಗಿರುತ್ತಂತೆ, ಹಾಗಾಗಿ ಸ್ವಲ್ಪ ಮನೆ ಡಿವೈಡ್ ಆಗೋ ಸಂಬಂಧವಾಗಿ ಇಲ್ಲೇ ವಾಸವಾಗಿದ್ದರಂತೆ. ನೋಡಿ, ಮೃತ ನಿಶಾನಾ ಅವರ ತಾಯಿ ಜುಬೈದಾ ಕಣ್ಣೀರು ಹಾಕ್ತಾ ಕ್ಯಾಮ್ರಾ ಮುಂದೆ ಮಾತನಾಡ್ತಾರೆ. ನನ್ನ ಮಗಳಿಗೆ ದಿನವೂ ಕೂಡ ಹಿಂಸೆಯನ್ನು ಕೊಡ್ತಾಯಿದ್ರು, ಹಬ್ಬ ಹರಿದಿನಗಳಿಗೂ ಕೂಡ ಸರಿಯಾಗಿ ಕಳಿಸ್ತಾ ಇರಲಿಲ್ಲ, ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಅವಳನ್ನು ಕೋಣೆಯಲ್ಲಿ ಕೂಡ ಹಾಕಿ ಈ ರೀತಿಯಾಗೆಲ್ಲ ಕಿರುಕುಳವನ್ನು ಕೊಡ್ತಾಯಿದ್ರು ಅಂತ ಮಾತುಗಳೇ ನಿಶಾನಾ ಅನುಭವಿಸ್ತಾ ಇದ್ದಂಥ ಕರಾಳ ದಿನಗಳು ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡಿಸ್ಬಿಡುತ್ತೆ. ನೋಡಿ, ಇದು ಮಿತಿ ಮೀರಿದಾಗಲೆಲ್ಲ ಹೆತ್ತ ತಾಯಿಗೆ ಫೋನ್ ಮಾಡಿ ಅಳ್ತಾ ಇದ್ಲು ನಿಶಾನಾ. ಆದರೆ ಇದು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ತಂದೆ ತಾಯಿಗಳು ಅಂದ್ಕೊಂಡಿದ್ದಾರೆ. ಆದರೆ ಜುಲೈ 18ರ ಆ ಶನಿವಾರದ ರಾತ್ರಿ ಪರಿಸ್ಥಿತಿ ಕೈ ಮೀರಿ ಹೋಗಿಬಿಡುತ್ತೆ. ಸ್ನೇಹಿತರೆ, ಸಮಯ ತಡರಾತ್ರಿ ಸುಮಾರು 11 ಗಂಟೆ ಕಡೆಪಾಲದ ಮನೆಯಲ್ಲಿ ನಿಶಾನಾ ಮೇಲೆ ಹಲ್ಲೆ ನಡೆಯುತ್ತೆ. ಪ್ರಾಣ ಭಯದಿಂದ ತತ್ತರಿಸಿದಂಥ ಆಕೆ ತಾಯಿಗೆ ಫೋನ್ ಕೂಡ ಮಾಡ್ತಾಳೆ. ನೋಡಿ, ಆ ಕೊನೆ ಕ್ಷಣಗಳು ಇನ್ನೂ ಕೂಡ ಘೋರ. ಅಮ್ಮ, ಇವರು ನನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ, ಕಾಪಾಡು ಅಂತ ಅರ್ಚಾಡ್ತಾಳೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಎಂಟ್ರಿ ಕೊಟ್ಟಂಥ ಮಾವ CP ಅಲವಿ ನಿಶಾನಾ ಕೈಯಿಂದ ಜೋರಾಗಿ ಫೋನನ್ನು ಕಸ್ಕೊಳ್ತಾನೆ. ನೀನು ವಾಪಸ್ ನಿಮ್ಮ ಮಗಳನ್ನು ಇಲ್ಲಿಂದ ಬಂದು ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನೇ ಆಕೆ ಪ್ರಾಣವನ್ನು ತೆಗೆದು ಬಿಡ್ತೀನಿ ಅಂತ ಹೇಳಿ ಅವರ ತಾಯಿ ಹತ್ರ ಮಾತನಾಡ್ತಾರೆ ಈ ಮಾವ. ತಾಯಿಗೆ ಗೊತ್ತಾಗ್ಬಿಡುತ್ತೆ ಮಗಳ ಪ್ರಾಣ ಅಪಾಯದಲ್ಲಿದೆ ಅನ್ನೋದು ಮನವರಿಕೆ ಆಗುತ್ತೆ. ಓಕೆ ನಾವು ಬರ್ತಾ ಇದ್ದೀವಿ, ಇಲ್ಲಿಂದ ಆಟೋ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಅಲ್ಲಿಗೆ ಬರ್ತೀವಿ ತತ್ಕ್ಷಣಕ್ಕೆ ಅಂತ ಹೇಳಿ ಮಾತನಾಡ್ತಾರೆ. ಜೊತೆಗೆ ನಿಶಾನಾ ಕೂಡ ಯಾರ್ಯಾರು ಬರ್ತಾಯಿದ್ದೀರಿ ಏನು ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಪಡೆದುಕೊಳ್ತಾಳೆ. ಅದಾದಮೇಲೆ ಯಾವುದೇ ಫೋನ್ ಕೂಡ ಹೋಗೋದಿಲ್ಲ. ನೋಡಿ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳನ್ನು ಫೋನ್ನಲ್ಲೇ ಅರ್ಥ ಮಾಡ್ಕೊಂಡಂಥ ತಾಯಿ ಜುಬೈದಾ ಅವರು ತಕ್ಷಣವೇ ಪುತ್ತೂರಿನಿಂದ ಸುಳ್ಯದ ಕಲ್ಲುಗುಂಡಿಗೆ ಟ್ಯಾಕ್ಸಿ ಮಾಡಿಕೊಂಡು ಓಡೋಡಿ ಬರ್ತಾರೆ. ಆದರೆ ವಿಧಿ ಆಟ ಬೇರೆಯದೇ ಆಗಿಬಿಟ್ಟಿರುತ್ತೆ. ಮಗಳ ನಿಗೂಢ ಸಾವನ್ನು ಕಂಡು ತಾಯಿ ಜುಬೈದಾ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಇದು ಕೇವಲ ಕೌಟುಂಬಿಕ ಕಿರುಕುಳದಿಂದ ನಡೆದಿರ್ತಕ್ಕಂಥದ್ದಲ್ಲ, ಇವರೆಲ್ಲರೂ ಕೂಡ ಸಂಚನ್ನು ರೂಪಿಸಿ ನನ್ನ ಮಗಳ ಜೀವವನ್ನು ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ ತಾಯಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸ್ತಾರೆ. ತಕ್ಷಣವೇ ಸುಳ್ಯ ಪೊಲೀಸ್ನವರು ತನಿಖೆ ಶುರು ಮಾಡ್ಕೊಳ್ತಾರೆ. BNSS ಆ್ಯಕ್ಟ್ ಸೆಕ್ಷನ್ 85 ಮತ್ತು 103 ಅಡಿಯಲ್ಲಿ ಇದೊಂದು ಈ ರೀತಿಯಾದಂಥ ಪ್ರೀ ಪ್ಲ್ಯಾಂಡ್ ಕೃತ್ಯ ಅಂತ ಹೇಳಿ ಒಂದು ಕೇಸನ್ನು ಕೂಡ ದಾಖಲಿಸ್ಕೊಳ್ತಾರೆ. ತನಿಖೆ ಶುರುವಾದ ನಂತರ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಕೂಡ ಬಯಲಾಗುತ್ತೆ. ಸ್ನೇಹಿತರೆ, ನಿಮಗೆ ಆ ಮೃತದೇಹ ಪತ್ತೆಯಾಗಿರೋದು ವಾಶ್ರೂಮ್ನಲ್ಲಿ, ಅಟ್ಯಾಚ್ ಬಾತ್ರೂಮ್ ಅದು.
ಮಗ ಕೂಡ ರೂಮ್ನಲ್ಲೇ ಇದ್ದಾನೆ. ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಆರಂಭದಲ್ಲಿ ಗಂಡನ ಮನೆಯವರು ಇದು ಆಕೆಯೇ ಮಾಡಿಕೊಂಡಂಥ ದುಡುಕಿನ ನಿರ್ಧಾರ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಹೊರಟಿರ್ತಾರೆ. ಆದರೆ PM ರಿಪೋರ್ಟ್ ಬೇರೆಯದೇ ಹೇಳುತ್ತೆ. ಪೊಲೀಸರ ಕೈ ಸೇರಿದಾಗ ಅಸಲಿ ಆಘಾತಕಾರಿ ಸತ್ಯ ಬಯಲಿಗೆ ಬರುತ್ತೆ. ನಿಶಾನ ಅವರ ದೇಹದ ಮೇಲಿದ್ದಂಥ ಗಾಯದ ಗುರುತುಗಳು, ಆ ಕ್ರೌರ್ಯ ಮತ್ತು ಆ ಎಲ್ಲ ರಹಸ್ಯಗಳನ್ನು ಹೇಗಿತ್ತು ಆ ಭೀಕರತೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇರ್ತವೆ. ನೋಡಿ, ಪ್ರಕರಣ ದಾಖಲಾದ ಬೆನ್ನಲ್ಲೇ ಆರೋಪಿಗಳು ಕಾನೂನಿನ ಕಣ್ಣಿಗೆ ಮಣ್ಣೆ ಎರಚಲಿಕ್ಕೆ ಪ್ಲ್ಯಾನ್ ಮಾಡಿದ್ದು ಗೊತ್ತಾಗುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸುಳ್ಯ ಪೊಲೀಸ್ನವರು 3 ದಿನಗಳಲ್ಲಿ ಬಿರುಸಿನ ಕಾರ್ಯಾಚರಣೆ ನಡೆಸಿ ಬುಧವಾರ ರಾತ್ರಿ ಕಲ್ಲುಗುಂಡಿಯಲ್ಲಿ ಅಡಗಿದಂಥ 3 ಪ್ರಮುಖ ಆರೋಪಿಗಳ ಹೆಡೆಮುರಿ ಕಟ್ಟಲಾಗುತ್ತೆ. ಅದರಲ್ಲಿ CP ಅಲವಿ 54 ವರ್ಷ ಕ್ರೂರ ಮಾವ ಈತ. ಇನ್ನು ಆಯುಷಾ CA ಅಂದರೆ ಈ ಥರ ಟಾರ್ಚರ್ ಕೊಟ್ಟಂಥ ಅತ್ತೆ. ಇನ್ನು ಫಸಿಲಾ CA 29 ವರ್ಷ ಈ ಸಂಚಿಗೆ ಸಾಥ್ ಕೊಟ್ಟಂಥ ನಾದಿನಿ. ನೋಡಿ, ಬಂಧಿತ 3 ಕೂಡ ಸುಳ್ಯ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸದ್ಯ ಅವರು ಕಂಬಿ ಎಣಿಸ್ತಾ ಇದ್ದಾರೆ. ಹೆಣ್ಣಿಗೆ ಆಶ್ರಯ ಆಗಬೇಕಾಗಿದ್ದಂಥ ಗಂಡನ ಮನೆಯವರೇ ಆಕೆ ಜೀವ ಪಡೆದಂಥ ಕರಾಳ ಸತ್ಯ ಇಡೀ ಸುಳ್ಯವನ್ನು ತಲ್ಲಣಗೊಳಿಸಿದೆ. ಸ್ನೇಹಿತರು, ಸಂಶಯಗಳು ಕೂಡ ಇದರಲ್ಲಿ ಭಾಳಷ್ಟಿದೆ. ಪೊಲೀಸ್ನವ್ರ ತನಿಖೆಯ ನಂತರ ಇರ್ಬೋದು. ಆರಂಭದಲ್ಲಿ ಅವ್ರ ತಾಯಿ ಅನುಮಾನ ಬರಲಿಕ್ಕೆ ಏನು ಕಾರಣ ಅಂದರೆ ಅದು ಅಟ್ಯಾಚ್ ಬಾತ್ರೂಮು. ಮಗನನ್ನು ಮಂಚದ ಮೇಲೆ ಮಲಗಿಸಿ ನಿಶಾನ ಈ ರೀತಿಯಾದಂಥ ತಪ್ಪು ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕಡೆ. ಇನ್ನು ಮಗು ವಿಡಿಯೋ ನೋಡ್ತಾ ಇತ್ತಂತೆ. ಹಾಗಾಗಿ ಆ ವಿಡಿಯೋ ನೋಡ್ತಾ ಇದ್ದಂಥ ಮೊಬೈಲ್ನೇ ತೆಗೆದುಕೊಂಡು ನೇರವಾಗಿ ನಾವು ಪೇರೆಂಟ್ಸ್ಗಳಿಗೂ ಕೂಡ ಫೋನ್ ಮಾಡಿದ್ದೀವಿ ಅಂತ, ಸಂಬಂಧಿಕರಿಗೆಲ್ಲ ಫೋನ್ ಮಾಡಿದ್ದೀವಿ ಅಂತ. ಯಾಕೆ ಅಂದರೆ ಮೊಬೈಲ್ ಲಾಕ್ ಆಗಿರುತ್ತೆ. ಆ ಮೊಬೈಲ್ ಲಾಕ್ ಆಗಿದ್ದನ್ನು ನಾದಿನಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಲಾಕ್ನಲ್ಲಿ ಅಷ್ಟೊಂದು ಸೀಕ್ರೆಟ್ನ ಹೇಳಿರಲಿಕ್ಕಿಲ್ಲ ಅನ್ನೋ ಅನುಮಾನಗಳು ಆರಂಭದಲ್ಲೇ ಬಂದುಬಿಡುತ್ತೆ. ವೀಕ್ಷಕರೇ, ಈ ಕಲ್ಲುಗುಂಡಿ ಕಡೆಪಾಲದ ಫಾತಿಮತ್ ನಿಶಾನ ಇದ್ದಾರಲ್ವ, ಈ ಪ್ರಕರಣ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠ. ಒಂದು ಕೌಟುಂಬಿಕವಾಗಿ ಅನುಭವಿಸಿದಂತಹ ನಾಳಾಟ, ಸದ್ದಿಲ್ಲದೆ ಹೆಣ್ಣಿನ ಜೀವನ ಹೇಗೆ ಬಲಿ ಪಡೆಯುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಈಗ ನಿಶಾನ ಸಾವಿಗೆ ಕಾರಣರಾದಂಥ ಅತ್ತೆ, ಮಾವ, ನಾದಿನಿ ಜೈಲ್ ಪಾಲಾಗಿರ್ಬೋದು. ಆದರೆ ಆ ಮೃತ ನಿಶಾನ ಆತ್ಮಕ್ಕೆ ನ್ಯಾಯ ಸಿಗಬೇಕು ಅಂದರೆ ಹಂತಕರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ಸಾರ್ವಜನಿಕವಾದಂಥ ಆಗ್ರಹ. ವೀಕ್ಷಕರೇ, ನಾವಿದನ್ನು ಕುಟುಂಬದ ದುರಂತ ಅಂತ ಹೇಳಿ ಭಾವಿಸಬಾರ್ದು. ಇದು ಇಡೀ ಸಮಾಜ ತಲೆತಗ್ಸ್ತಕ್ಕಂಥ ಕಟು ಸತ್ಯ. 22 ವರ್ಷದ ನಿಶಾನ ನೋಡ್ಲಿಕ್ಕೆ ಸುಂದರವಾಗಿರ್ತಕ್ಕಂಥ ಯುವತಿ, ಭಾಳ ಭವಿಷ್ಯ ಇತ್ತು, ಅನೇಕ ಕನಸುಗಳನ್ನು ಕೊಟ್ಕೊಂಡಿದ್ರು. ಮಗನೂ ಕೂಡ ಮುದ್ದಾಗಿದ್ದಾನೆ. ಆ ಮಗು ಹಂಚ್ಕೊಳ್ಳುತ್ತೆ. ವಿಡಿಯೋ ವೈರಲ್ ಆಗ್ತಾ ಇದೆ, ನಿಮಗೆ ನೋಡಿರ್ಬೋದು. ಆ ಮಗುನೇ ಏನೆಲ್ಲ ಮಾಡಿದ್ರು ಅನ್ನೋದನ್ನು ವೀಡಿಯೋದಲ್ಲಿ ಹೇಳ್ಕೊಳ್ತಾ ಹೋಗುತ್ತೆ. ಅವರು ಯಾವ್ಯಾವ ರೀತಿಯಾಗಿ ಕಷ್ಟಪಟ್ಟಿದ್ರು, ಯಾವ ರೀತಿಯ ಸಂಚು ಉಪಯೋಗಿಸಿದ್ರು, ಇದನ್ನು ಪೊಲೀಸರ ಕಣ್ಣು ತಪ್ಪಿಸ್ಲಿಕ್ಕೆ ಏನೆಲ್ಲ ಹೆಣಗಾಟವನ್ನು ನಡೆಸಿದ್ರು ಅಂತ. ಆ ಮುಗ್ಧ ಮಗು ಕೊಟ್ಟಂಥ ಸಾಕ್ಷಿ ಮತ್ತು ಸುಳ್ಯ ಪೊಲೀಸರ ಚಾಣಾಕ್ಷ ತನಿಖೆ ಇವತ್ತು 3 ಕ್ರೂರಿಗಳನ್ನು ಕಂಬಿ ಎಣಿಸುವಂತೆ ಮಾಡಿದೆ. ಒಂದು ಕಡೆ ಪತಿ ಬೆಂಗಳೂರಿನಲ್ಲಿದ್ದಾಗ ಹೆಣ್ಣಿಗೆ ಆಶ್ರಯ ಆಗಬೇಕಾಗಿದ್ದಂಥ ಅತ್ತೆ, ಮಾವ ಮತ್ತು ನಾದಿನಿ ಸೇರಿ ಆಕೆಯ ಬದುಕನ್ನು ನರಕವಾಗಿಸಿ ಕೊನೆಗೆ ಜೀವವನ್ನೇ ಕಸ್ಕೊಂಡಿದ್ದು ಕ್ರೌರ್ಯತನದ ಪರಮಾವಧಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲೋ ಒಂದು ಕಡೆ ಪತಿ ನಿರಂತರವಾದಂಥ ಸಂಪರ್ಕದಲ್ಲಿದ್ದರೆ ಅಥವಾ ಇದರಲ್ಲಿ ಅವರು ಕೂಡ ಶಾಮೀಲಾಗಿದ್ರ, ಇವೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕು. ಆದರೆ ಗಂಡನ ಕಡೆಯಿಂದ ಆ ಥರದ್ದು ಯಾವುದೂ ಕೂಡ ಇರಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಹಣ, ಚಿನ್ನ ಮತ್ತು ಕೌಟುಂಬಿಕ ಅಹಂಕಾರದ ದ್ವೇಷಕ್ಕೆ ಬಲಿಯಾದಂಥ ಫಾತಿಮತ್ ನಿಶಾನ ಆತ್ಮಕ್ಕೆ ಕೇವಲ ಬಂಧನದಿಂದ ನ್ಯಾಯ ಸಿಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಈ ಹಂತಕರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಆಗಲೇ ನಮ್ಮ ಸಮಾಜದಲ್ಲಿ ಇಂಥ ಕೃತ್ಯವೆಸಗಲಿಕ್ಕೆ ಹೋರಾಡ್ತಕ್ಕಂಥ ಇನ್ನುಳಿದ ಕ್ರೂರಿಗಳಿಗೆ ನಡುಕ ಹುಟ್ಟಲಿಕ್ಕೆ ಸಾಧ್ಯ. 4 ಗೋಡೆಗಳ ಮಧ್ಯೆ ನಡೆಯೋ ಈ ಥರದ ಕೌಟುಂಬಿಕ ದೌರ್ಜನ್ಯ ಯಾರು ಸಹಿಸ್ಕೊಳ್ಬೇಡಿ. ತಕ್ಷಣವೇ ದನಿ ಎತ್ತಿ ಮತ್ತೊಂದು ಹೆಣ್ಣಿನ ಬದುಕು ಕಲ್ಲುಗುಂಡಿಯ ನಿಶಾನಳಂತೆ ಕಮ್ಮರಿ ಹೋಗದಿರಲಿ ಅನ್ನೋದು ನಮ್ಮ ಆಶಯ. ಹಾಗಾಗಿ ಹೆಣ್ಣುಮಕ್ಕಳು ಸಿಡಿದು ಹೇಳಬೇಕು ಈ ಥರದ ಒಂದು ಕೃತ್ಯಗಳಿಂದ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.